ವೆಲ್ಕಮ್ ಟು ಕೃಷ್ಣೆ ಕಿಚನ್. ಇವತ್ತು ನಾವು ಗಸಗಸಿ ಹಾಲನ್ನ ಮಾಡಾಕ ಹೊಂತೇವಿ. ಇದು ಚಳಿಗಾಲದೊಳಗೆ ಮತ್ತು ಮಳೆಗಾಲದೊಳಗೆ ಕುಡಿಯಾಕ ಮಸ್ತ್ ಇರ್ತೈತೆ ನೋಡ್ರಿ. ಹೇಗೆ ಮಾಡೋದು ನೋಡೋಣ ಬರ್ರಿ. ಒಂದು ಬಾಣಲೆ ಇಟ್ಕೊಂಡು ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಅಕ್ಕಿನ ಹುರ್ಕೋಬೇಕು. ಎಷ್ಟು ಜನಕ್ಕೆ ಒಂದು 4 ಜನಕ್ಕೆ ಮಾಡಿ 3 ಜನಕ್ಕಾದ್ರೆ ಆಗ್ತೈತೆ ನೋಡ್ರಿ. ಇದು ಫಸ್ಟ್ ಅಕ್ಕಿನ ಹುರ್ಕೊತೀವಿ. 1 to 2 ಟೇಬಲ್ ಸ್ಪೂನ್ ಅಷ್ಟು ನಾವೇನು ಮಾಡಬೇಕು, ಅಕ್ಕಿನ ತೊಗೊಂಡು ನೀಟಾಗಿ ಹುರ್ಕೋಬೇಕು. ಬ್ರೌನ್ ಕಲರ್ ಆಗೋ ಮಟ್ಟ ಹುರ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕಡ್ಲೆ ಹಾಕೊಳ್ಳೋಣ ಅಂತ, ಕಡ್ಲೆ ಹಾಕೊಂಡು ಹುರ್ಕೊಳ್ಳೋಣ ಅಂತ. ಅಕ್ಕಿ ಜೊತೆನ ಕಡ್ಲಿನ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಅಂತ. ಈಗ ಗಸಗಸಿನ ಹಾಕೊಳ್ಳೋಣ ಅಂತ, ಅದು ಹುರ್ಕೋಬೇಕು ಇದ್ರ ಜೊತೆನ. ಬಟ್ ಎಣ್ಣೆ ಗಿಣ್ಣೆ ಏನು ಸೇರ್ಸಕ್ಕೆ ಹೋಗ್ಬೇಡ್ರಿ, ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಚಲೋ ಇರ್ತೈತಿ ಟೇಸ್ಟ್ ಗಿಷ್ಟೆಲ್ಲ. ಅದ್ರ ಜೊತೆಗೆ ಇಷ್ಟ ಚಂದ ಅಂತಂಗ ಹುರ್ಕೋಬೇಕ್ರಿ. ಆಮೇಲೆ ಗ್ಯಾಸ್ನ ಆಫ್ ಮಾಡಿ ಅದೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡು ಈಗ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಅಂತ. ಎಷ್ಟು ಬೆಲ್ಲ ಅಂತಂದ್ರೆ ಒಂದು ಬಟ್ಲಷ್ಟು ಸ್ವಲ್ಪ ನೀರು ಹಾಕೊಳ್ಳೋಣ ಅಂತ. ನೀರು ಹಾಕ್ಕೊಂಡು ಇದು ಕರ್ಗೋ ಮಟ್ಟ ಏನು ಮಾಡಬೇಕು, ಕರಗಿಸ್ಬೇಕು ನಾವು ಇದು ಬೆಲ್ಲನ. ಅದ್ರ ಪಾಡಿಗೆ ಅದು ಬೆಲ್ಲ ಕರಗ್ತಿರ್ತೈತಿ. ಈಗ ನಾವು ಮಿಕ್ಸಿಗೆ ಹಾಕೊಳ್ಳೋ ಅಂಥದ್ದು ಏನೇನು ಪದಾರ್ಥ ಐತಿ ನೋಡೋಣ ಅಂತ. ಮಿಕ್ಸಿಗೆ ಏನೇನು ಹಾಕೊತೀವಂತಂದ್ರೆ ಫಸ್ಟ್ ಕೊಬ್ಬರಿ ತುರಿನ ಹಾಕೊಳ್ಳೋಣ ಅಂತ. ಈಗ ನಾವು ಏನು ಹುರ್ಕೊಂಡಿರ್ತೀವಲ್ಲ ಡ್ರೈ ಐಟಮ್ಸ್, ಅದನ್ನ ಹಾಕೊಳ್ಳೋಣ ಅಂತ. ಒಂದು 3 ಏಲಕ್ಕಿ ಹಾಕೋಣಂತ. ಈಗ ಫುಲ್ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ ಅಂತ. ಹಿಂಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡೇವೆ. ಇದಕ್ಕೆ ಫುಲ್ ನೈಸಂಗಿರ್ಬೇಕಾ ಹಂಗೆ ರುಬ್ಕೋಬೇಕು. ನಾವು ಇದು ಮಾಡ್ಕೊಂಡಿದ್ದೆ ಆ ಫೈನ್ ಮಾಡಿದ್ದ ಪೇಸ್ಟ್ನ ನಾವು ಬೆಲ್ಲದ ನೀರು ಏನು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋಬೇಕು. ಒಂದು ಸ್ವಲ್ಪ ನೀರನ್ನ ಹಾಕೊಳ್ರಿ. ಈಗ ಡ್ರೈ ಫ್ರೂಟ್ಸ್ನ ನಾವೇನು ಮಾಡ್ಬೇಕಂದ್ರೆ ಹುರ್ಕೋಬೇಕು. 2 ಸ್ಪೂನ್ನ ತುಪ್ಪನ ಹಾಕೊಳ್ರಿ. ತುಪ್ಪನ ತೊಗೊಂಡಿದ್ದೀವಿ 2 ಟೇಬಲ್ ಸ್ಪೂನ್. ಈಗ ಡ್ರೈ ಫ್ರೂಟ್ಸ್ನ ಹಾಕೋಣಂತ ಒಂದೊಂದಾಗಿ. ಗೋಡಂಬಿನ ನಾವು ತುಪ್ಪದಿಂದ ಫಸ್ಟ್ ಹುರ್ಕೊಳ್ಳೋಣಂತ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ಮಟ್ಟ ಹುರ್ಕೊಳ್ರಿ. ಈಗ ಒಂದು ಸ್ವಲ್ಪ ಬಾದಾಮಿ ಹಾಕೊಳ್ಳೋಣಂತ, ಅದು ಹುರ್ಕೊಳ್ಳೋಣಂತ. 2 ಚಂದಂಗೆ ಒಂದು ಲೈಟ್ ಕಲರ್ ಒಳಗೆ ಬರಬೇಕು, ಗೋಲ್ಡನ್ ಬ್ರೌನ್, ಅಲ್ಲಿ ಮಟ್ಟ ಹುರ್ಕೊಳ್ಳೋಣಂತ. ಈಗ ಪಿಸ್ತಾನ ಹಾಕೊತೇವೆ. ಈಗ ದ್ರಾಕ್ಷಿನ ಹಾಕೊತೇವೆ. ನೀಟಾಗಿ ಹುರ್ಕೊಳ್ಳೋಣಂತ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಚಂದಂಗೆ ಹುರಿದೇವಿ. ಈಗ ನೆಕ್ಸ್ಟ್ ಏನೀಗ ನಾವು ಬೆಲ್ಲದ ಇದು ಮಾಡ್ಕೊಂಡೇವಲ್ಲ ಗಸಗಸಿ ಹಾಲು ಟೈಪ್, ಆ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕೋಣಂತ. ಈಗ ಚಂದಂತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಬರ ಹೊಂತೈತಿ. ಈಗ ನಾವು ಇದು ಸರ್ವ್ ಮಾಡ್ಕೊಳ್ಳೋಣ ಅಂತ. ಬೌಲಿಗೆ ನಾವು ಸರ್ವ್ ಮಾಡ್ಕೊಂಡೇವಿ ಗಸಗಸಿ ಹಾಲನ್ನ. ಚಳಿಗಾಲದೊಳಗೆ ಮಳೆಗಾಲದೊಳಗೆ ಕುಡಿಯಾಕ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಿಮ್ಮ ಮನೆಯೊಳಗೂ ಒಂದ್ಸತಿ ಟ್ರೈ ಮಾಡ್ರಿ, ಹೇಗೈತಿ ಅಂತಂದು ಕಮೆಂಟ್ ಮಾಡ್ರಿ. ನಮ್ಮ ಪೇಜ್ನ ಫಾಲೋ ಮಾಡ್ರಿ, ಕೃಷ್ಣಿ ಕಿಚನ್ಸ್. ಧನ್ಯವಾದಗಳು.